ಮಲ್ಲಿಕಾರ್ಜುನ ನಾಯ್ಕ. ಸಿಬಿಎಸ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ನಮಸ್ಕಾರ. ಸಿಬಿಎಸ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ಎಲ್ಲಿದೆಯೋ ನ್ಯಾಯ ಅಣ್ಣ, ಎಲ್ಲಿದೆಯೋ ನ್ಯಾಯ? ಬಡವನು ನ್ಯಾಯವ ಕೇಳುವುದೇ ಅನ್ಯಾಯ. ನ್ಯಾಯ ಎಲ್ಲಿದೆ? ನ್ಯಾಯ ಎಲ್ಲಿದೆ? ಎಲ್ಲಿದೆಯೋ ನ್ಯಾಯ ಅಣ್ಣ, ಎಲ್ಲಿದೆಯೋ ನ್ಯಾಯ? ಕೊಲೆಯನ್ನೇ ಮಾಡಿದರೇನು, ಅನ್ಯಾಯ ಮಾಡಿದರೇನು, ಹಾಯಾಗಿ ಬಾಳೋಕೆ ದಾರಿ ಉಂಟು. ಸಾಕ್ಷಿಯು ದೊರಕದ ಜಾಣ್ಮೆಯ ತೋರುತ್ತ ಗೆಲುವ ಪಡೆದರೆ ಸತ್ಯ ಅಳುತ್ತಿದೆ. ನ್ಯಾಯ ಎಲ್ಲಿದೆ? ನ್ಯಾಯ ಎಲ್ಲಿದೆ? ಅಂತ ನಾವು ಹೇಳ್ಬೋದು. ಡಾಕ್ಟರ್ ಮೌಮಿತಾ ದೇಬ್ನಾಥ್ ಅಂತ ಹೇಳಿ ಒಂದು 2ನೇ ವರ್ಷದ ಸ್ನಾತಕೋತ್ತರ ವಿದ್ಯಾರ್ಥಿನಿ. ಅವಳು ಡ್ಯೂಟಿಗೆ ಅಂತ ಬಂದಿರ್ತಾಳೆ, ಜನರ ಸೇವೆಗೆ ಅಂತ ಬಂದಿರ್ತಾಳೆ ಡ್ಯೂಟಿಗೆ. ಮಧ್ಯರಾತ್ರಿ 2:30 ಸುಮಾರು ಅವಳು ರೆಸ್ಟ್ಗೆ ಅಂತ ಸೆಮಿನಾರ್ ರೂಮಿಗೆ ಹೋದಾಗ ಅವಳ ಮೇಲೆ ದುರ್ಬರವಾದ ಹಲ್ಲೆ ಆಗುತ್ತೆ ಹಾಗೂ ಅತ್ಯಾಚಾರ ಆಗುತ್ತೆ. ಆದರೆ ಅವಳ ಬಾಡಿ ಎಷ್ಟೊತ್ತಿಗೆ ಸಿಗ್ತದೆ ನಮಗೆ? ಅವಳದು ರಿಪೋರ್ಟ್ ಆಗಿರೋದು 10:30 ಆದ್ರೂ ರಿಪೋರ್ಟ್ ಆಗಿಲ್ಲ. ನಂತರ ಸುದ್ದಿಗಳ ಪ್ರಕಾರ ಏನು ಹೇಳಲಾಗ್ತದಂದ್ರೆ ಅವ್ರ ತಂದೆ ತಾಯಿಗೆ ಅದು ಆತ್ಮಹತ್ಯೆ ಆಗಿದೆ ಅಂತ ವರದಿ ಮಾಡಿರ್ತಾರೆ. ಆದರೆ ಅಲ್ಲಿ ಬಂದು ನೋಡಿದಾಗ ಅದು ಆತ್ಮಹತ್ಯೆ ಅಲ್ಲ, ದುರ್ಬರವಾಗಿ ಗೈದಿದ್ದಾರೆ ಅಂತ ಗೊತ್ತಾಗ್ದಾಗ ಇಡೀ ವೈದ್ಯಕೀಯ ಪ್ರಪಂಚ, ಇಡೀ ದೇಶನೇ ಬೆಚ್ಚಿಬಿದ್ದಿದೆ. ನಮ್ಮ ಮಕ್ಕಳಿಗೆ, ನಮ್ಮ ಹೆಣ್ಮಕ್ಳಿಗೆ ಏನು ಸುರಕ್ಷತೆ ಇದೆ? ಕೆಲಸ ಮಾಡ್ತಿರುವಾಗಲೇ ಹಾಸ್ಪಿಟಲ್ ಒಳಗಡೆ ಹಿಂಗಾದ್ರೆ ನಾವು ಯಾವ ರೀತಿಯಾಗಿ ನಾವು ಕೆಲಸ ಕಾರ್ಯಗಳನ್ನ ನಿರ್ವಹಿಸಬೇಕು? ಇದು ನಮ್ಮ ಪ್ರಶ್ನೆಯಾಗಿದೆ. ಈ ಥರ ಮೇಲಿಂದ ಮೇಲೆ ದೌರ್ಜನ್ಯಗಳು, ಕೆಲಸದ ಕಾರ್ಯಗಳಲ್ಲಿ ಒತ್ತಡ ತರೋದು, ಈ ಥರ ಎಲ್ಲ ಆಗ್ತಿರುವಾಗ ನಮಗೆ ಯಾವ ರೀತಿಯಾದ ಸುರಕ್ಷತೆನ ಸರ್ಕಾರ ನೀಡುತ್ತದೆ ಅನ್ನೋದೇ ನಮ್ಮ ಪ್ರಶ್ನೆ ಆಗಿದೆ. ಇವಾಗ ನಮ್ಮ ಬೇಡಿಕೆಗಳು ಈ ಥರ ಇದೆ. ನಾವು ಕೆಲಸ ಕಾರ್ಯ ಮಾಡ್ತಿರುವಾಗ ನಮಗೆ ಸುರಕ್ಷತೆ ಕೇಳ್ತಾ ಇದ್ದೀವಿ. ಎಷ್ಟು ವರ್ಷಗಳಿಂದ ನಾವು ಇದನ್ನೇ ಕೇಳ್ತಾ ಇದ್ದೀವಿ. ಒಂದು ಪೊಲೀಸ್ ಚೆಕ್ ಪೋಸ್ಟ್ ಔಟ್ಪೋಸ್ಟ್ ಮಾಡ್ರಿ, ಅಲ್ಲಿ ಸುರಕ್ಷತೆ ಇರಲಿ ಅಂತೇಳಿ. ಇಲ್ಲಿ ತನಕ ಯಾವ ಹಾಸ್ಪಿಟ್ಲಲ್ಲೂ ಒಂದು ಪೊಲೀಸ್ ಔಟ್ಪೋಸ್ಟ್ ಇಲ್ಲ. ನಂತರ ಡ್ಯೂಟಿ ಅವರ್ಸ್, ಆ ಹುಡುಗಿ 36 ಗಂಟೆಗಳ ಡ್ಯೂಟಿ ಮಾಡಿದ್ಲು.
ಈಗ ಲೇಬರ್ ಆ್ಯಕ್ಟ್ ಪ್ರಕಾರ ಡ್ಯೂಟಿ 48 ಗಂಟೆ ಅಂತ ವಾರಕ್ಕೆ 48 ಗಂಟೆ ಅಂತ ಹೇಳ್ತಾರೆ. ಅಂಥದ್ರಲ್ಲಿ ಕಂಟಿನ್ಯೂಸ್ ಆಗಿ 36 ಗಂಟೆಗಳ ಕಾಲ ನಾವು ವೈದ್ಯಕೀಯ ವೃತ್ತಿಯವರು ಇದ್ದಾಗ ಕೆಲಸ ಮಾಡಬೇಕಾಗ್ತದೆ. ಇದ್ರ ಬಗ್ಗೆನೂ ಸ್ವಲ್ಪ ವಿಚಾರ ಮಾಡಬೇಕಾಗ್ತದೆ. ನಂತರ ಇಲ್ಲಿ ತನಕ ಒಬ್ಬನ್ನ ಅರೆಸ್ಟ್ ಮಾಡಿದ್ದಾರೆ, ಆದರೆ ಅದು ಸಾಮೂಹಿಕ ಅತ್ಯಾಚಾರ ಅಂತ ಹೇಳಲಾಗ್ತಿದೆ. ಇನ್ನೂ ಕಲ್ಪ್ರಿಟ್ಸ್ ಭಾಳ ಜನ ಇದ್ದಾರೆ. ಅವ್ರನ್ನ ಅರೆಸ್ಟ್ ಮಾಡಿ ಸಾಧ್ಯವಾದಷ್ಟು ಬೇಗನೆ ಆ ಕಲ್ಪ್ರಿಟ್ಸ್ನ ಹಿಡಿದು ಅವರಿಗೆ ಶಿಕ್ಷೆಗೊಳಗಾಗಿಸ್ಬೇಕಂತ ನಮ್ಮ ವಿನಂತಿ ಇದೆ. ಇವತ್ತು ಎಲ್ಲರಿಗೂ ಕಠಿಣವಾದ ಶಿಕ್ಷೆ ಆಗಬೇಕು. ಈ ಥರ ಹತ್ಯೆಗಳು ಇನ್ನೊಂದ್ಸಲ ಆಗಬಾರ್ದು ಅನ್ನೋದೇ ನಮ್ಮ ಮನವಿಯಾಗಿದೆ. ಈ ದಿನ ನಮ್ಮ ಜೊತೆಗೆ ಡೆಂಟಲ್ ಅಸೋಸಿಯೇಷನ್ ಇದ್ದಾರೆ, ಕರ್ನಾಟಕ ಗೌರ್ಮೆಂಟ್ ಡಾಕ್ಟರ್ಸ್ ಅಸೋಸಿಯೇಷನ್ ಅವರಿದ್ದಾರೆ, ಆಯುಷ್ ಅಸೋಸಿಯೇಷನ್ ಇದ್ದಾರೆ. ಅವರೆಲ್ಲ ಇವತ್ತು ನಮ್ಮ ಜೊತೆಗೆ ಕೈಗೂಡಿಸಿದ್ದಾರೆ. ಇಡೀ ವೈದ್ಯಕೀಯ ಸಮುದಾಯವೇ ನಮ್ಮ ಜೊತೆಗಿದೆ. ನಾವು ನ್ಯಾಯಕ್ಕಾಗಿ ಇವತ್ತು ಹೋರಾಡ್ತಾ ಇದ್ದೀವಿ. ಬೇಗ ನಮಗೆ ನ್ಯಾಯ ದೊರೀತದೆ ಅಂತೇಳಿ ನಾವು ಉದ್ದೇಶಿಸ್ತಾ ಇದ್ದೀವಿ. ಈಗ ನಿಮ್ಮನ್ನೆಲ್ಲ ಉದ್ದೇಶಿಸಿ ಡಾಕ್ಟರ್ ಚಿನಿವಾಲ ಮೇಡಮ್ ಮಾನವೀಯ ದೃಷ್ಟಿಯಿಂದ ನಾವೆಲ್ಲರೂ ಖಂಡಿಸಬೇಕಾಗುತ್ತೆ. ಪ್ರತಿ 15 ದಿವಸ ಒಂದು ತಿಂಗಳಿಗೊಮ್ಮೆ ಇಲ್ಲಿ ಪ್ರತಿಭಟನೆ ನಡೀತಾ ಇರುತ್ತೆ. ಯಾರೋ ಒಂದು ಹುಡುಗಿ ಮೇಲೆ ಅತ್ಯಾಚಾರ ಆಗಿರುತ್ತೆ, ಅವರು ಒಂದು ಗ್ರೂಪಿನವ್ರು ಬಂದು ಇಲ್ಲಿ ಪ್ರತಿಭಟನೆ ಮಾಡ್ತಾ ಇರ್ತಾರೆ. ಹಾಗಾಗಿ ಯಾವುದೇ ಹೆಣ್ಣು ಮಗು ಅತ್ಯಾಚಾರ ಆದರೆ ಅದು ಇಡೀ ವ್ಯವಸ್ಥೆ, ಇಡೀ ಜನರು ಅದನ್ನು ಪ್ರತಿಭಟನೆ ಮಾಡಿದ್ರೆ ಮಾತ್ರ ಅದಕ್ಕೆ ಸ್ಪಂದನೆ ಸಿಗುತ್ತೆ ಸರ್ಕಾರದಿಂದ. ಯಾವತ್ತು ಸಾಫ್ಟ್ವೇರ್ ಇಂಜಿನಿಯರ್ಗೆ ಏನು ಅತ್ಯಾಚಾರ ಆಯಿತು, ಅದಕ್ಕೆ ಭಾಳಷ್ಟು ಕಟ್ಟುನಿಟ್ಟಿನ ಕ್ರಮವನ್ನು ಬೆಂಗಳೂರಿನಲ್ಲಿ ತಗೊಂಡು. ಸೊ ಇವತ್ತು ವೈದ್ಯಕೀಯ ಕ್ಷೇತ್ರದಲ್ಲಿ ವೈದ್ಯಕೀಯ ಕ್ಷೇತ್ರದಲ್ಲಿ ಮಹಿಳೆಯರ ಮೇಲೆ ಆಗ್ತಾ ಇರುವಂಥ ದೌರ್ಜನ್ಯ ಮತ್ತು ಅತ್ಯಾಚಾರ ಬಗ್ಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಕಠಿಣ ಕ್ರಮವನ್ನು ತಗೋಬೇಕು. ಈ ಥರ ಘಟನೆಗಳು ಮುಂದೆ ಎಂದೂ ಆಗಬಾರ್ದು ಅಂತ. ಯಾಕಂದರೆ ವೈದ್ಯರನ್ನು ಇಡೀ ಸಮಾಜ ದೇವರಂತೆ ನೋಡುತ್ತೆ. ಆ ದೃಷ್ಟಿಕೋನದಲ್ಲಿ ಜನರ ದೃಷ್ಟಿಕೋನನೂ ಬದಲಾಗಬೇಕು ವೈದ್ಯರ ಮೇಲೆ. ಆ ದೃಷ್ಟಿಯಿಂದ ಸರ್ಕಾರ ಕಟ್ಟುನಿಟ್ಟಿನ ಕ್ರಮವನ್ನು ಅವರು ತಗೋಬೇಕು ಅಂತ ಒತ್ತಾಯಿಸ್ತಾ ಈ ಪ್ರತಿಭಟನೆ ಇವತ್ತು ಏನು ನಾವು ಸೇರ್ತಾ ಇದ್ದೀವಿ, ಇದು ಇವತ್ತು ಒಂದು ಸೇರಿ ಬಿಡೋದಲ್ಲ, ಇದನ್ನು ಇಂಪ್ಲಿಮೆಂಟ್ ಆಗೋವರೆಗೂ ಅದನ್ನು ಫಾಲೋ ಅಪ್ ಮಾಡಿ ಒಂದು ಕಟ್ಟುನಿಟ್ಟಿನ ಕ್ರಮವನ್ನು ಜಾರಿ ಆಗೋವರೆಗೂ ಅದನ್ನು ಫಾಲೋ ಅಪ್ ಮಾಡಬೇಕು. ಒಂದು ನ್ಯಾಯಯುತವಾಗಿ ಸಮಾಜದಲ್ಲಿ ವೈದ್ಯರು ಸಹಿತ ಬದುಕಲಿಕ್ಕೆ ದಾರಿ ಮಾಡಿಕೊಡಬೇಕು ಸರ್ಕಾರ ಅಂತ ಕೇಳ್ತಾ ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ಒಂದಿವ್ಸ ನಾನು ಮಾತನಾಡ್ತೀನಿ. ಹೇಳ್ಬೇಕಂದ್ರೆ ಒಬ್ಬ ಸಾಫ್ಟ್ವೇರ್ ಉದ್ಯೋಗಿ, ಒಬ್ಬ ಮಹಿಳಾ ಸಾಫ್ಟ್ವೇರ್ ಉದ್ಯೋಗಿಗೆ ಎಷ್ಟು ರಕ್ಷಣೆ ಇದೆ ಇಲ್ಲೇ ಬೆಂಗಳೂರಲ್ಲಿ ಅಂತಂದರೆ, ಇವತ್ತಾಕಿ ಕೆಲಸ ಮುಗಿಸ್ಕೊಂಡು ಮನೆಗೆ ಬರಬೇಕಾದ್ರೆ ಸಾಫ್ಟ್ವೇರ್ ಕಂಪ್ನಿಯವರು ಒಂದು ವೆಹಿಕಲ್ ಕಳಿಸ್ತಾರೆ. ಆಕೆ ಜೊತೆಗೆ ಒಬ್ಬ ಉದ್ಯೋಗಿನ ಕಳಿಸ್ಕೊಡ್ತಾರೆ. ಆ ಕಂಪ್ನಿ ಮಹಿಳಾ ನೌಕರರು ಬಂದು ಆಕಿನ ಮನೆ ಮುಟ್ಟಿಸಿ ಆ ಎಂಪ್ಲಾಯಿನ ಮನೆ ಮುಟ್ಟಿನಿ ಅಂತ ಜಿಯೋ ಟ್ಯಾಗ್ನ್ಯಾಗ ಅಪ್ಲೋಡ್ ಮಾಡೋವರೆಗೂ ಆ ಡ್ರೈವರ್ ಆ ಮನೆಯಿಂದ ಹೊರಗೆ ಹೋಗೋದಿಲ್ಲ. ಅಂತಹ ಒಂದು ವ್ಯವಸ್ಥೆ ಬೇರೆ ವಿಭಾಗಗಳಲ್ಲಿ ಇರುವಾಗ ನಮಗೆ ಭಾಳ ಆಶ್ಚರ್ಯ ಅನಿಸ್ತದೆ. ಅವ್ರು ಎದಕ್ಕಾಗಿ ದುಡಿತಾರೆ? ತಮ್ಮ ಹೊಟ್ಟೆಗಾಗಿ ದುಡಿಯೋರಿಗೆ ಇಷ್ಟೊಂದು ರಕ್ಷಣೆ ಇದೆ. ಇವತ್ತು ಸಮಾಜಕ್ಕಾಗಿ, ದೇಶಕ್ಕಾಗಿ, ಬೇರೆಯವರ ಆರೋಗ್ಯಕ್ಕಾಗಿ, ಬೇರೆಯವರ ಜೀವಕ್ಕಾಗಿ ಹಗಲಿರುಳು ಶ್ರಮಿಸ್ತಾ ಇರುವಂಥ ವೈದ್ಯರಿಗೆ ಸೆಕ್ಯೂರಿಟಿ ಯಾವ ಲೆವೆಲ್ಗೆ ಹೋಗಿದೆ ಅಂದರೆ, ಮಧ್ಯರಾತ್ರಿ ಸೆಮಿನಾರ್ ಹಾಲಲ್ಲಿ ಬಂದು ಮಹಿಳಾ ವೈದ್ಯೆಯನ್ನು ಬರ್ಬರವಾಗಿ ಹತ್ಯೆ ಮಾಡುವಂಥದ್ದು, ಅವಳ ಮೇಲೆ ಬಲಾತ್ಕಾರ ಮಾಡುವಂಥ ಸ್ಥಿತಿಗೆ ದೇಶ ಬಂದು ನಿಂತಿದೆ ಅಂತಂದರೆ ಭಾಳ ನೋವಿನಿಂದ ನಾವು ಮಾತಾಡಬೇಕಾಗಿದೆ. IMA ಇಡೀ ದೇಶದ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಇವತ್ತು ಉಗ್ರವಾಗಿ ಪ್ರತಿಭಟನೆಯನ್ನು ಮಾಡ್ತಾ ಇದೆ. ದೇಶಾದ್ಯಂತ ಎಲ್ಲ ಸರ್ಕಾರಿ ಮತ್ತು ಖಾಸಗಿ ಆಸ್ಪತ್ರೆಗಳ OPDಗಳನ್ನು ಬಂದ್ ಮಾಡಿ ಸಾಂಕೇತಿಕವಾಗಿ ಇದನ್ನು ಕೃತ್ಯವನ್ನು ಎಸಗಿರುವಂಥ ಎಲ್ಲರ ಮೇಲೆ ಉಗ್ರವಾದಂಥ ಕ್ರಮ ಆಗಬೇಕನ್ನುವಂಥ ಮನವಿಯನ್ನು ನಾವೀಗ ತಹಸೀಲ್ದಾರರಿಗೆ ಮುಖಾಂತರ ರಾಜ್ಯಪಾಲರಿಗೆ ನೀಡ್ತಾ ಇದ್ದೇವೆ. ಈ ಸಭೆಯನ್ನು ಉದ್ದೇಶಿಸಿ ಹಿರಿಯ ಸಾಹಿತಿಗಳು ವೈದ್ಯರಾದಂಥ ಶ್ರೀಯುತ ಮಾಲಿ ಪಾಟೀಲ್ ಸರ್ ಒಂದೆರಡು ಮಾತುಗಳನ್ನು ಮಾತಾಡ್ತಾರೆ. ಭಾರತೀಯ ವೈದ್ಯಕೀಯ ಸಂಘ ಮತ್ತು ವೈದ್ಯರ ಇದಕ್ಕೆ ಒಂದು ಕರಾಳ ದಿನ ಅಂತ ಹೇಳ್ಬೋದು. ಇಂಥ ಒಂದು ಬರ್ಬರ ಹತ್ಯೆ ನಡೆಯುತ್ತದೆ ಅಂದರೆ, ನಾವು 78 ವರ್ಷ ಆಯಿತು ಸ್ವಾತಂತ್ರ್ಯ ಪಡೆದು. ಗಾಂಧೀಜಿಯವರು ಕನಸು ಕಂಡಿದ್ದರು, ಮಧ್ಯರಾತ್ರಿ ಯಾವಾಗ ಒಬ್ಬ ಮಹಿಳೆ ಒಬ್ಬಳೇ ಅಡ್ಡಾಡಲು ಸಾಧ್ಯವಾಗುತ್ತದೆ, ಸುರಕ್ಷಿತವಾಗಿರೋಕ್ಕೆ ಸಾಧ್ಯ ಆಗುತ್ತದೆ, ಆವಾಗ ನಮ್ಮ ಸ್ವಾತಂತ್ರ್ಯಕ್ಕೆ ಅರ್ಥ ಬರುತ್ತದೆ ಅಂತ ಹೇಳಿದರು. ಆದರೆ ಅದು ಇನ್ನೂ ಕನಸಾಗಿ ಇದೆ. ಇನ್ನೂ ಹೆಚ್ಚು ಯಾವ ದೇಶದಲ್ಲಿ ದೇವತೆ ಅಂತ ಕಾಣ್ತಾ ಇದ್ರು ಮಹಿಳೆಯನ್ನು, ಇಲ್ಲಿ ಈ ರೀತಿಯಾಗಿ ಒಂದು ವಸ್ತುವಾಗಿ ಪರಿಗಣಿಸಿ ಅದಕ್ಕೆ ಯಾವ ರೀತಿ ಹಿಂಸೆ, ಬರ್ಬರ ಹತ್ಯೆ, ಅತ್ಯಾಚಾರ ನಡೆಯುತ್ತದೆ, ಇದು ಪೂರಾ ವಿಷಾದನೀಯ. ಇದು
ಇದು ಒಂದು ಅತಿ ಘೋರ ಹಂತಕ್ಕೆ ತಲುಪ್ತಾ ಇದೆ. ಇದಕ್ಕೆ ನಾವು ಎಷ್ಟು ಪ್ರತಿಭಟನೆ ವರ್ಷ ಈ ಥರ ಮಾಡ್ತಾ ಇರ್ತೇವೆ, ಯಾವ ಒಂದು ಅರ್ಥವೂ ಸಿಕ್ಕಿಲ್ಲ. ಈಗಿರುವ ನಮ್ಮ ಪ್ರಧಾನಮಂತ್ರಿಗಳು ಹಾಗೂ ಈ ಉನ್ನತ ಹುದ್ದೆಯಲ್ಲಿರುವ ಎಲ್ಲರೂ ಇದಕ್ಕೊಂದು ಕಠಿಣ ಕ್ರಮ ತಂದು ವೈದ್ಯರ ಮೇಲೆ ಇನ್ನೊಮ್ಮೆ ಇಂಥ ಹತ್ಯೆಗಳು ಮರುಕಳಿಸದಂತೆ ನೋಡಿಕೊಳ್ಬೇಕು. ಇದನ್ನು ನಾವೆಲ್ಲರೂ ನಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಸಮಾಜದವರು ಕೂಡ, ಜನರು ಕೂಡ ನಮ್ಮೊಂದಿಗೆ ಕೈ ಜೋಡಿಸಬೇಕು. ಅವರು ಕೂಡ ಇದಕ್ಕೆ ತಮ್ಮ ಧ್ವನಿಯನ್ನು ಎತ್ತಬೇಕು ಅಂತ ಕೇಳ್ಕೊಳ್ತಾ ನಾನು ಹೇಳ್ಬೋದು. ಹೇಳಿ ನಮ್ಮ AFI ವತಿ ಸ್ಟೇಟ್ ಹಾಗೂ IM ವತಿಯಿಂದ ಮತ್ತು ನೇಮಾ ವತಿಯಿಂದ ಆಗ್ರಹಿಸ್ತಾ ಇದ್ದೇವೆ. ಜಸ್ಟ್ ಒಂದು ಎರಡು ಮಾತಾಡೋದಾಯಿತು ಅಂತಂದರೆ, ನಮ್ಮ ಸರ್ಕಾರದ ಕಾನೂನು ವ್ಯವಸ್ಥೆ ಬಗ್ಗೆ ಮಾತಾಡಬೇಕಂತಂದರೆ, ಇವತ್ತು ನಾವು ವೈದ್ಯರು ರೇಪ್ ಆಗಿರೋದ್ರಿಂದ ವೈದ್ಯಕೀಯ ಸೆಕ್ಷನ್ ಏನು ಬಂದಿದ್ದೀವಿ ನಾವು. ಮುಂದೆ ಬೇರೆ ಡಿಪಾರ್ಟ್ಮೆಂಟ್ ಆಗುತ್ತೆ, ಮತ್ತೊಂದು ಡಿಪಾರ್ಟ್ಮೆಂಟ್ ಆಗುತ್ತೆ, ಅವರು ಮುಷ್ಕರ ಮಾಡ್ತಾರೆ, ಅವರು ರ್ಯಾಲಿ ಮಾಡ್ತಾರೆ. ಸದ್ಯದ ಪರಿಸ್ಥಿತಿ ಭಾರತದ ಸರ್ಕಾರದಲ್ಲಿ ನಮ್ಮ ಕಾನೂನು ವ್ಯವಸ್ಥೆ ಹೀಗೆ ಇರೋದ್ರಿಂದ ಈ ಒಂದು ರ್ಯಾಲಿ ಮುಖಾಂತರ ಎಲ್ಲರ ಪರವಾಗಿ ನಾನು ಮಾನ್ಯ ಕರ್ನಾಟಕ ಸರ್ಕಾರ ಮತ್ತು ಮಾನ್ಯ ಭಾರತ ಸರ್ಕಾರ ಕೇಳೋದೇನು ಅಂತಂದರೆ, ಇಂಥ ಕಲ್ಪ್ರಿಟ್ಸ್ಗೆ, ಇಂಥ ಏನದು ಅತ್ಯಾಚಾರಿಗಳಿಗೆ ಹಾಗೂ ಕೊಲೆಗಡಕರಿಗೆ ಕಠಿಣ ಶಿಕ್ಷೆಯನ್ನು ಗುರಿಪಡಿಸಬೇಕು. ಅಂಥ ಒಂದು ಕಾನೂನು ವ್ಯವಸ್ಥೆ ಫಾಸ್ಟಾಗಿ ಜಾರಿಗೊಳ್ಬೇಕು. ಗೊತ್ತಿದೆ ನಮಗೆ, ಹೈದರಾಬಾದಲ್ಲಿ ಒಂದು ರೇಪ್ ಆಗಿತ್ತು, ಆ ಹುಡುಗಿನ ಸೂಟ್ ಹಾಕಿದ್ರು. ಇವರು SP ಹುಬ್ಬಳ್ಳಿಯವರು, ಸಜ್ಜನ್ ಅವರು ಫಾಸ್ಟಾಗಿ ಟ್ರಯಲ್ ಮುಗಿಸಿ ಎನ್ಕೌಂಟರ್ ಮಾಡಿದ್ರು ಅಲ್ಲೇ ಮೇನ್ ಹೈವೇದಲ್ಲೇ. ಸೊ ಅಂಥ ಒಂದು ಕಾನೂನು ವ್ಯವಸ್ಥೆ ಎಷ್ಟು ಫಾಸ್ಟ್ ಆಗುತ್ತೆ ಅಷ್ಟು ಜಾರಿಗೊಳಿಸ್ಲಿ ಅಂತ ಕೇಳ್ತಾ ಈ ಒಂದೆರಡು ಮಾತುಗಳನ್ನು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟು IMI ಮತ್ತು ಎಲ್ಲರಿಗೂ ಧನ್ಯವಾದ. ಅಲ್ಲಿ ದೇವತೆಗಳ ವಾಸ ಆಗಿರ್ತಕ್ಕಂಥ ನಮ್ಮ ದೇಶದಲ್ಲಿ ಇಂಥ ಹೇಯ ಕೃತ್ಯಗಳು ನಡೀತಕ್ಕಂಥದ್ದು ನಿಜವಾಗೂ ದುರಂತಮಯವಾದಂಥ ಸಂಗತಿ. ಯಾಕಂದ್ರೆ ಇದು ಒಂದೇ ಕೇಸ್ ಅಲ್ಲ, ಎಷ್ಟೋ ಪ್ರಕರಣಗಳಿಂತಾವು. ಇವತ್ತು ನಾವು ಡಾಕ್ಟರ್ ಮೌಮಿತಾ ಅವ್ರನ್ನ ಬರೀ ಡಾಕ್ಟರ್ ಅಂತ ನೋಡೋದಕ್ಕಿಂತ ಒಂದು ಹೆಣ್ಣಾಗಿ ನಾವು ನೋಡ್ಬೇಕಂದ್ರೆ, ಹೆಣ್ಣಿನ ಮೇಲೆ ಇವತ್ತು ಆಗ್ತಿರ್ತಕ್ಕಂಥ ಶೋಷಣೆಗಳ ಬಗ್ಗೆ ಸರ್ಕಾರಗಳು ಯಾವ ರೀತಿಯಾಗಿ ಒಂದು ಕಾನೂನು ಕ್ರಮಗಳನ್ನು ತಗೊಂಡಿದ್ದಾರೆ ಅನ್ನೋದು ಇಲ್ಲಿವರೆಗೂ ಕೂಡ ಎಲ್ಲ ರೀತಿಯಾಗಿ ನಿರ್ಲಕ್ಷ್ಯಣೆ ಆಗುತ್ತೆ. ಹೋರಾಟ ಅಂದ ಕೂಡ ನಾವೆಲ್ಲ ಕೂರ್ತೀವಿ, ಸೇರ್ತೀವಿ, ಮತ್ತೆ ಅಷ್ಟಕ್ಕೆ ಬಿಟ್ಟು. ಆದ್ರೆ ಇವತ್ತು IM ಅಂತ ಒಂದು ಪ್ರತಿಷ್ಠತೆಯ ಒಂದು ಸಂಸ್ಥೆಯಲ್ಲಿ ಕೆಲಸ ಆಗಿದೆ, ಇಂಥದ್ದೊಂದು ವೈದ್ಯರ ಮೇಲೆ ಬಲಾತ್ಕಾರ ಆಗಿದೆ ಅನ್ನಪ್ಪ ಅಂದ್ರೆ ಇದಕ್ಕೊಂದು ತಾರ್ಕಿಕ ಅಂತ್ಯ ಮುಟ್ಟಲ್ಲಿವರೆಗೂ ಕೂಡ IMAದವರು ಹೋರಾಡಬೇಕಂತ ನನ್ನ ಮನವಿ ಮಾಡಿಕೊಳ್ತೀನಿ. ಅದೇ ರೀತಿ ಸರ್ಕಾರವೂ ಕೂಡ ಯಾವುದೇ ಒಂದು ಹೆಣ್ಣಿನ ಮೇಲೆ ಆದಂಥ ಶೋಷಣೆ ಆಯಿತು, ಯಾವುದೇ ರೀತಿ ಈ ರೀತಿ ಬಲಾತ್ಕಾರ ಆಯಿತು ಅಂದ್ರೆ ಅಂಥವರಿಗೆ ನಿಜವಾಗಿಯೂ ತಕ್ಷಣದಲ್ಲೇನೆ ನಾವು ಇದು ಒಂದು ಯಾವುದೋ ಒಂದು ಕೇಸ್ ತಗೊಂಡು ಈಗ ಅವ್ರನ್ನ ಒಬ್ಬನ ಏನು ಅರೆಸ್ಟ್ ಮಾಡಿದ್ದಾರೆ, ಉಳಿದವರ ಅರೆಸ್ಟ್ ಮಾಡೋಕೆ ತಿಂಗಳಾನುಗಟ್ಟಲೆ ಆ ಒಂದು ಬೇಲ್ ಮೇಲೆ ನಾವು ಬಂದ್ಬಿಡ್ತೀವಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಅವ್ರಿಗಿದೆ. ಆ ರೀತಿ ಆಗಲಾರ್ದಂಗೆ ತಕ್ಷಣವಾಗಿ 1 ತಿಂಗಳಲ್ಲೇನೋ ಅಲ್ಲಿ 15 ದಿನದಲ್ಲೇ ಯಾವುದೇ ರೀತಿಯಾದಂಥ ಒಂದು ಕಾನೂನು ಕ್ರಮ ಜರುಗುಗೊಳ್ಳಬೇಕು ಅಂತ ಒಂದು ನಾವಿಲ್ಲ ಆಗ್ರಹಿಸುತ್ತೇವೆ. ಅದೇ ರೀತಿಯಾಗಿ ಮನೆ ಮೂಡಿ ಬಂದರೆ ಹೆಣ್ಣೆಂಬರು, ಗಡ್ಡಮೀಶ ಮೂಡಿ ಬಂದರೆ ಗಂಡೆಂಬರು, ನಡುವೆ ಸುಳಿವಾತ್ಮ ಹೆಣ್ಣು ಅಲ್ಲ ಗಂಡು ಅಲ್ಲ ಕಾಣ ರಾಮನಾಥ ಎನ್ನುವಂತೆ ನಾವು ಈ ಒಂದು ಪರಿಭಾಷೆಯಲ್ಲಿ ನಾವು ಇವತ್ತು ಸಮಾಜನ ಕಟ್ಟಿದ್ವಿ ಅಂದ್ರೆ ಈ ಭಾರತ ಮತ್ತೆ ನಾವು ವಿಶ್ವಗುರುವಾಗಿ ಕಾಣ್ತೀವಿ, ಇಲ್ಲ ಹೆಮ್ಮೆಯ ಭಾರತವಾಗಿ ನಾವು ನೋಡೋಕ್ಕಾಗುತ್ತೆ. ಇಲ್ಲಾಂದ್ರೆ ಇದೇ ರೀತಿಯಾಗಿ ಶೋಷಣೆ, ದೌರ್ಜನ್ಯಕ್ಕೆ ಒಳಗಾದಂಥ ಭಾರತ ನಾವು ಮುಂದೆ ಕಾಣ್ತೀವಿ ಅನ್ನೋ ಒಂದು ದುರ್ಘಟನೆ ಕೂಡ ನಮ್ಮ ಕಣ್ಮುಂದನೆ ಇದೆ ಅಂತ ಹೇಳ್ತಾ ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ವಂದನೆಗಳು. ನಾರಾಯಣ ಹರಿ ಅಂತ ಹೇಳಿ ಕೇಳಿದ್ದೀವಿ. ಎಲ್ಲರೂ ಹೇಳ್ತಾರೆ ವೈದ್ಯರಂದ್ರೆ ಏನಪ್ಪ ದೇವರ ನಂತರ ಇರೋಂಥ ಒಬ್ಬ ವ್ಯಕ್ತಿ, ಅವರಿಗೆ ಏನೋ ಉಳಿಸುವ ಪ್ರಯತ್ನ ಮಾಡ್ತಾರಂತ. ಆದರೆ ಈಗ ನೋಡಲಿಕ್ಕಾಗಿ ಈ ವೈದ್ಯರ ಮೇಲೇ ಹಲ್ಲೆ ಆಗ್ತಿದ್ದಾವೆ, ವೈದ್ಯರ ಮೇಲೇ ನಂತರ ಅತ್ಯಾಚಾರ ಆಗ್ತಿದ್ದಾವೆ, ವೈದ್ಯರ ಕೊಲೆಗಳು ಆಗ್ತಿದ್ದಾವೆ. ನಿಜವಾಗಿಯೂ ಇಂಥ ಒಂದು ಘಟನೆಗಳು ನಂತರ ಮೇಲಿಂದ ಮೇಲೆ ನಮ್ಮ ದೇಶದಲ್ಲಿ ಆಗಾಗ್ಗೆ ಬೇರೆ ಬೇರೆ ರಾಜ್ಯಗಳಲ್ಲಿ ನಡೀತಾ ಇದೆ. ಇವನ್ನ ಮೊದಲು ಏನಂತರ ನಾವು ಖಂಡಿಸುವುದಲ್ಲದೆ ಆದಷ್ಟು ಬೇಗ ಇಂತಹ ಒಂದು ಘಟನೆಗಳಿಗೆ ಸಂಬಂಧಪಟ್ಟಂತಹ ಅಪರಾಧಿಗಳನ್ನು ಜನರ ಮನಸ್ಸಿನಿಂದ ಅಳಿಸಿ ಹೋಗುವುದಕ್ಕಿಂತ ಮುಂಚೆಯೇ ಅವ್ರನ್ನ ಕಂಡುಹಿಡಿದು ಅವರಿಗೆ ತಕ್ಕವಾದ ಒಂದು ಶಿಕ್ಷೆಯನ್ನು ವಿಧಿಸಬೇಕು. ಮತ್ತು ಪ್ರತಿಯೊಂದು ಸರ್ಕಾರಿ ಆಗಲಿ ಖಾಸಗಿ ಆಗಲಿ ಯಾವುದೇ ಆಸ್ಪತ್ರೆಗಳಲ್ಲಿ ನಂತರ ಒಂದು ಸುರಕ್ಷಿತ ಒಂದು ಕ್ರಮವನ್ನು ಒದಗಿಸಿಕೊಡಬೇಕು ಸರ್ಕಾರದವರು ಅಂತ ಹೇಳಿ ನಾನು ಒಂದೆರಡು ಮಾತನ್ನು ಕೇಳ್ತೀನಿ. ಈಗ ತಹಸೀಲ್ದಾರ್ ಅವರಿಗೆ ನಮ್ಮ ಮನವಿಯನ್ನು ಅರ್ಪಿಸ್ತಿದ್ದೀವಿ. ಅವರು ದಯವಿಟ್ಟು ಸರ್ಕಾರಕ್ಕೆ ನಮ್ಮ ಮನವಿಗಳನ್ನು ಕಳಿಸಿಕೊಡಬೇಕಾಗಿ ಕೇಳಿಕೊಡ್ತೀನಿ. Security arrangements should be made mandatory in large private hospitals. CCTV cameras in vulnerable points should be made compulsory.
25 states have laws on attack on doctors and hospitals. They are mostly ineffective on ground and do not serve purposes of deterrence. The absence of special central enactment is one of the reasons. We kindly request you to consider introducing the draft legislation. The Healthcare Service Personnel and Clinical Establishment Prohibition of Violence and Damage to Property Bill 1909 to 2019 incorporating the amendments in the Epidemic Disease Act 1897 approved and passed by the Parliament in Epidemic Disease Amendment Act. So this is our request to you, sir. Please kindly look into the matter, sir. ಇವತ್ತು ಈ ಭಾರತೀಯ ವೈದ್ಯಕೀಯ ಸಂಘ ಗಂಗಾವತಿಯವರು ಸನ್ಮಾನ್ಯ ಶ್ರೀ ದಿನೇಶ್ ಗುಂಡೂರಾವ್ ಆನರಬಲ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಮಿನಿಸ್ಟರ್ ಅವರಿಗೆ ಏನೊಂದು ಮನವಿ ಕೊಟ್ಟಿದ್ದಾರೆ. ಸದರಿ ಮನವಿಯನ್ನು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಕಳಿಸಿಕೊಡಲಾಗ. ಸರಿ, ಇವತ್ತು ಈ IMAದವರು ಏನು ಬಹಳಷ್ಟು ಮನವಿಗಳನ್ನು ಕೊಟ್ಟಿದ್ದಾರೆ. ಎಲ್ಲ ಮನವಿಗಳನ್ನು ಸಂಬಂಧಪಟ್ಟ ಇಲಾಖೆಯ ಮುಖ್ಯಸ್ಥರಿಗೆ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಕಳಿಸಿಕೊಳ್ಳಲಾಗಿದೆ. ವೈದ್ಯ ವಿದ್ಯಾರ್ಥಿನಿ ಮೇಲೆ ನಡೆದ ಅತ್ಯಾಚಾರ ಮತ್ತು ಕೊಲೆಯನ್ನು ಖಂಡಿಸಿ ಪ್ರತಿಭಟನೆ. ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಕಲ್ಕತ್ತಾದಲ್ಲಿ ಸ್ನಾತಕೋತ್ತರ ವೈದ್ಯ ವಿದ್ಯಾರ್ಥಿನಿಯ ಮೇಲೆ ನಡೆದ ಬಲಾತ್ಕಾರ ಮತ್ತು ಕೊಲೆಯಂತಹ ಕ್ರೂರ ಕೃತ್ಯವನ್ನು ಕರ್ನಾಟಕವು ತೀವ್ರವಾಗಿ ಖಂಡಿಸುತ್ತದೆ ಮತ್ತು ಆರೋಪಿಗಳಿಗೆ ಕಠಿಣ ಶಿಕ್ಷೆಗೆ ಗುರಿಪಡಿಸುವಂತೆ ಒತ್ತಾಯಿಸುತ್ತದೆ. ಕರ್ತವ್ಯ ನಿರತ ವೈದ್ಯ ವಿದ್ಯಾರ್ಥಿಗಳು, ಸಿಬ್ಬಂದಿ ಹಾಗೂ ವೈದ್ಯರಿಗೆ ಸೂಕ್ತ ರಕ್ಷಣೆಯನ್ನು ಒದಗಿಸಬೇಕೆಂದು AFI ಕರ್ನಾಟಕ ಈ ಮೂಲಕ ಆಗ್ರಹಿಸುತ್ತದೆ. ಅಗಲಿದ ವೈದ್ಯ ವಿದ್ಯಾರ್ಥಿನಿಗೆ ಶ್ರದ್ಧಾಂಜಲಿ ಸಲ್ಲಿಸುತ್ತಾ ದುಃಖಿತ ಕುಟುಂಬಕ್ಕೆ ದುಃಖವನ್ನು ಭರಿಸುವ ಶಕ್ತಿಯನ್ನು ದೇವರು ನೀಡಲು ಪ್ರಾರ್ಥಿಸುತ್ತದೆ. ಫೆಡರೇಷನ್ ಆಫ್ ಇಂಡಿಯಾ ಕರ್ನಾಟಕ ರಿಜಿಸ್ಟ್ರೇಷನ್ ಗಂಗಾವತಿ ಯೂನಿಟ್ ಅವರು ಮಾನ್ಯ ಸನ್ಮಾನ್ಯ ದಿನೇಶ್ ಗುಂಡೂರಾವ್ ಮಾಜಿ ಸಚಿವರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯವರಿಗೆ ಮನವಿ ಸಲ್ಲಿಸಿದ್ದಾರೆ. ಸದರಿ ಮನವಿಯನ್ನು ಸಹ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಸಂಬಂಧಪಟ್ಟವರಿಗೆ ಕಳಿಸಿಕೊಡಲಾಗಿದೆ. ಪ್ರತಿಭಟನಾ ರ್ಯಾಲಿಯಲ್ಲಿ ಭಾಗವಹಿಸಿರುವ ಎಲ್ಲ ಹಿರಿಯ ಕಿರಿಯ ವೈದ್ಯ ಮಿತ್ರರಿಗೆ, ಹಿರಿಯ ವೈದ್ಯರಿಗೆ ನಮನಗಳನ್ನು ಅರ್ಪಿಸ್ತಾ ಎಲ್ಲ ಕಿರಿಯ ವೈದ್ಯರಿಗೆ ಮತ್ತು ಆಯುಷ್ ಫೆಡರೇಷನ್ ಆಫ್ ಇಂಡಿಯಾದವರಿಗೆ ಹಾಗೂ ನಮ್ಮ ಸ್ಫೂರ್ತಿ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜದವರಿಗೆ, IMA ಎಲ್ಲ ಸದಸ್ಯರಿಗೆ, ಮುಖ್ಯವಾಗಿ ಮಾನ್ಯ ತಹಶೀಲ್ದಾರ್ ಅವರು ತಮ್ಮ ಸಮಯವನ್ನು ಮೀಸಲಿಟ್ಟು ಎಲ್ಲವರಿಗೂ ನೀವು ಕಚೇರಿಗೆ ಬರುವುದು ಬೇಡ, ಹಿರಿಯ ವೈದ್ಯರೆಲ್ಲರೂ ನಮ್ಮ ಆಫೀಸ್ವರೆಗೂ ಬರೋದು ಬೇಡ, ನಾನೇ ಮನವಿಯನ್ನು ಸ್ವೀಕರಿಸ್ತೀನಿ ಅಂತೇಳಿ ಇಲ್ಲಿವರೆಗೂ ಒಂದು ಮನವಿಯನ್ನು ಸ್ವೀಕರಿಸಿದ್ದಾರೆ. ಅವರೆಲ್ಲರಿಗೂ IMA ಗಂಗಾವತಿ ವತಿಯಿಂದ ತುಂಬ ಹೃದಯ ಧನ್ಯವಾದಗಳನ್ನು ಹೇಳಿ ಇಲ್ಲಿಗೆ ಈ ಕಾರ್ಯಕ್ರಮವನ್ನು ಮುಕ್ತಾಯಕ್ಕೆ ನಾನು ವೈಯಕ್ತಿಕವಾಗಿ ಅಭಿನಂದನೆಗಳನ್ನು ತಿಳಿಸ್ತೀನಿ. 6 ಗಂಟೆವರೆಗೂ OPD ಸರ್ವಿಸಸ್ ಬಂದ್ ಮಾಡೋದಕ್ಕೆ IMA ಇಂಡಿಯಾ ನಿರ್ಧರಿಸಿರುವುದರಿಂದ ದಯವಿಟ್ಟು ಎಕ್ಸೆಪ್ಟ್ ಎಮರ್ಜೆನ್ಸೀಸ್ ಎಲ್ಲರೂ OPD ಸರ್ವಿಸಸ್ಗಳನ್ನು ಬಂದ್ ಮಾಡಬೇಕಂತ ವಿನಂತಿ ಮಾಡ್ತಾ ಇದ್ದೀವಿ.